ಸ್ವಾಮಿಯಣ್ಣ ಅಷ್ಟೊಂದು ಹೋದವ ಎಷ್ಟು ಜನ ತಗೋ ಸ್ವಾಮಿಯಣ್ಣ. ಹ್ಞೂ ಪವಿ ಅಮ್ಮಣ್ಣವು ಎಲ್ಗೋಯ್ತು ಅಂಜನ ಬೆಳಗ್ಗೆಯಿಂದ. ಅಲ್ಲಿ ಚಿರತೆ ಬಂದೈತ್ಕಂತ ಸ್ವಾಮಿಯಣ್ಣ. ಇದೇನೋ ಅಂಜನ ನೆನ್ನೆ ನೋಡಿದ್ರೆ ಎಲ್ಲ ಈ ಕಡೆ ಮನ್ಗೈತೆ ಅಂತಿದ್ರು, ಇವತ್ ನೋಡಿದ್ರಲ್ಲಿ ಆ ಕಡೆ ಐತೆ ಅಂತಿದೀಯ. ಎಷ್ಟೋಪ್ಪ ಚಿರತೆ. ಸ್ವಾಮಿಯಣ್ಣ 5 ಕಿಲೋಮೀಟರ್ ವ್ಯಾಪ್ತಿಗೆ ಒಂದೇ ಅಂತ ಚಿರತೆ ಇರೋದು. ಅಲ್ಲಿ ಮಲಗಿರೋದು ಇಲ್ಲಿ ಮಲಗಿರೋದು ಒಂದೇ ಆಗಿರುತ್ತೆ. ಇದು ನಾನ್ ನಂಬಲ್ಲ ಪವಿ, ಅದ್ ಹೆಂಗ್ ಹೇಳ್ಬಿಡ್ತಿ ಪವಿ ಒಂದೇ ಅಂತ. ನಮಗೆ ಝೂನಲ್ಲಾಗ ಅಂತ ಹೇಳಿದ್ರು. ಈ ಚಿರತೆ ಬಗ್ಗೆ ಎಲ್ಲ ತಿಳ್ಕೊಂತಾರಲ್ವಾ, ಚಿರತೆ ಈ ಕಡೆಯಿಂದ ಬರುತ್ತೆ ಈ ಕಡೆ ಎಲ್ಲ ಓಡಾಡುತ್ತೆ ಅಂತ, ಅದೆಲ್ಲ ಹೆಂಗ್ ತಿಳ್ಕೊಂತಾರಪ್ಪ? ಅದನ್ನ ರೇಡಿಯೋ ಕಾಲರ್ ಹಾಕಿ ಅಥವಾ ಕ್ಯಾಮ್ರಾ ಟ್ರಾಪಿಂಗ್ ಅಲ್ಲಿ ಕಂಡಿಡಿತಾರಂತೆ. ಹಂಗ ನಮ್ಮ ಕೈಲಿ ಅದೆಲ್ಲ ತರ ಕಾಲ ಕಂಬಿಡಕ ಕೋಣ ಅಂಜನ. ಹಂಗಾರ ನಾವು ಆ ಚಿರತೆ ಬಗ್ಗೆ ತಿಳ್ಕೊಂಡಂಗ ಆಯ್ತು. ತಡಿ, ಈಗ ಪವ್ಯಾಕ ಝೂಗ್ ಹೋಗಿತ್ತಲ್ವಾ, ಅದನ್ನೇ ಕೇಳೋಣ, ಅದಕ್ಕೆ ಗೊತ್ತಿರುತ್ತಲ್ವಾ ಇದ್ರ ಬಗ್ಗೆ ಅಲ್ವಾ? ಇಲ್ಲ ಕಣ ಅಂತ ನಾವು ಝೂನಲ್ಲಿ ಬೇರೆ ಚಿರತೆಗಳನ್ನ ಕೂಡ ಹಾಕಿರ್ತಾರಲ್ಲ, ಅಲ್ಲೇನ್ ತಿಳ್ಕೊಂತೀಯ? ಹಂಗಾರೆ ಇದು ಫೇಲೆ ಹಂಗಾರೆ. ಒಂದ್ ಐಡಿಯಾ. ಫಸ್ಟು ನಮ್ ಸುತ್ತಮುತ್ತ ಚಿರತೆ ಜಾತಿವು ಯಾವ ಪ್ರಾಣಿ ಅವೆ ಅಂತ ತಿಳ್ಕೋಬೇಕು. ಯವ್ವ, ನಮ್ ಸುತ್ತಮುತ್ತ ಚಿರತೆಗೆ ಹೋಲ ಪ್ರಾಣಿ ಅವ? ಬೆಕ್ಕು ಮತ್ತೆ ಚಿರತೆ ಒಂದೇ ಜಾತಿವು. ನಾವು ಬೆಕ್ಕು ಬಗ್ಗೆ ತಿಳ್ಕೊಬೋದಲ್ವಾ? ಬೆಕ್ಕಿನ ಬಗ್ಗೆ ಆದ್ರೆ ನಮ್ಮಲ್ಲೇ ಬೆಕ್ಕೈತೆ, ಈಗ್ಲೇ ಹೋಗಿ ತಿಳ್ಕೊಂಬಂದ್ಬಿಡ್ತೀನಿ. ಸರಿ ಬಾರಕ ಹಂಗಾರೆ, ಈಗೆಲ್ಲ ಸ್ವಾಮಿಯಣ್ಣ ತಿಳ್ಕೊಂಬಂದು ಹೇಳುತ್ತೆ, ನಾವು ಹೋಗೋಣ. ಸ್ವಾಮಿಯಣ್ಣಂಗೆ ಏನೋ ವಿಷಯ ಸಿಕ್ಕಿರ್ಬೇಕಣಕ. ಸ್ವಾಮಿಯಣ್ಣ ಇಲ್ಲೇ ಬಂತು. ಸ್ವಾಮಿಯಣ್ಣ ಏನಾದ್ರು ಸಿಕ್ತ ವಿಷಯ? ಅಯ್ಯೋ ಅಂಜನ, ನಮ್ಮ ಮನೇಲೂ ಹೇಳಿದ್ರು ಕಣೋ ಹಗ್ಲತ್ತೆಲ್ಲ ಅಲ್ಲೇ ಮನ್ಗಿರುತ್ತೆ ಅಂತ. ನಾನು ನೋಡ್ದೆ ಅಲ್ಲೇ ಮನ್ಗಿತ್ತಪ್ಪ. ಹೆಂಗಣ ಮಾಡೋದೀಗ? ಅಂಜನ, ನಾವ್ ಹಿಂಗಂದ್ರೆ ಆಗುತ್ತೇನೋ? ನಾವ್ ಇದ್ರ ಬಗ್ಗೆ ಕಂಡಿಡಿಬೇಕು ಅಂತಂದ್ರೆ ನಮ್ ಕಲನೆಲ್ಲ ಸರ್ವೆ ಮಾಡ್ಬೇಕು. ಸರಿ ಕಣಕ, ಅದನ್ನು ಮಾಡೇ ಬಿಡಮ್ ಬನ್ನಿ. ಇವ್ನು ಸೊಪ್ಪಿ ನೀರ್ ಹಾಕಕ್ಕೇನಪ್ಪ ಬಂದಿದ್ದು? ಹ್ಞೂ ಸ್ವಾಮಿಯಣ್ಣ, ಮರ್ತ್ಬಿಟ್ಟಿದ್ದೆ, ಅದಕ್ಕೆ ಈಗ ಬಂದು ಹಾಕ್ತಾ ಇದೀನಿ. ಈಗ ಅಂಜನ, ನಾವು ಸರ್ವೆ ಮಾಡಿದ್ದು ಅರ್ಧ ಕಿಲೋಮೀಟ್ರು. ಅರ್ಧ ಕಿಲೋಮೀಟರ್ ಅಲ್ಲಿ 50 ಮನೆ ಇದ್ದು. ಹೆಣ್ ಬೇಕು ಎಷ್ಟಿದ್ವು ಅಂಜನ? ಹೆಣ್ಣು ಬೇಕು 6 ಸ್ವಾಮಿಯಣ್ಣ. ಅದ್ರಲ್ಲಿ ಒಂದೇ ಒಂದ್ ಗಂಡ್ಮೇಕಿದ್ದು. ಸ್ವಾಮಿಯಣ್ಣ ಇದನ್ನ ನೋಡಿದ್ರೆ ಒಂಚೂರು ಎಲ್ಲ ಒಂಚೂರು ಚಿರತೆಗೂ ಇದಕ್ಕೂ ಹೋಲಿಕೆ ಐತೆ ಅನ್ಸುತ್ತೆ ಸ್ವಾಮಿಯಣ್ಣ. ನೋಡು ಇಷ್ಟಕ್ಕೆ ಅಂದ್ರೆ ಅಲ್ಲಿ ಎಷ್ಟು ಅರ್ಧ ಕಿಲೋಮೀಟರ್ ಏನೋ ಐತೆ, ಅಷ್ಟು ಬರೀ ಬೆಕ್ಕೆ ಒಂದೈತೆ ಅಂದ್ರೆ 5 ಕಿಲೋಮೀಟರ್ ಇದಕ್ಕೆ ಚಿರತೆ ಒಂದಿರಲ್ವಾ? ಅಂಜನ, ಬೆಕ್ಕು ಬಂದಲ್ಲ ಇದ್ದಿದ್ದು. ಗಂಡು ಬೇಕು ಕಣಕ. ಅಕ್ಕ ಆದ್ರೂ ನನ್ಗೆ ಇನ್ನೊಂದು ಡೌಟ್ ಕಣಕ. ಈಗ ಆ ಬೆಕ್ಕು ಇರುತ್ತಾ ಅಲ್ಲಿ, ಯಾವಾಗ್ಲೂ ಅಲ್ಲೇ ಇರುತ್ತಾ? ಎಲ್ಲಾರು ಹೋಗುತ್ತಲ್ವಾ ಹೋಗ್ಬೇಕು, ಇನ್ನೊಂದ್ ಬೇಕು ಅಲ್ಲಿ ಬರ್ಬೋದಲ್ವ ಗಂಡು ಬೇಕು? ಇಲ್ಲ ಕಣ ಅಂಜನ, ನಮ್ಗೆ ಝೂನಲ್ಲಿ ಹಂಗಂತ ಅಂದಿದ್ರು. ಚಿರತೆ ಕ್ಲಾಸ್ ಮಾಡ್ಬೇಕಾದ್ರೆ ಅದು ಚಿರತೆ ಟೆರಿಟರಿ ಮಾರ್ಕ್ ಮಾಡ್ಕೊಳತ್ತಂತಂದ್ರೆ 5 ಕಿಲೋಮೀಟರ್ ಸುತ್ತಳತೆಯಲ್ಲಿ ಯೂರಿನ್ ಮಾಡಿ ಮಾರ್ಕ್ ಮಾಡ್ಕೊಳತ್ತಂತೆ. ಬೇರೆ ಬಂದ್ರು ಸ್ಮೆಲ್ಲಿಂದ ಬರಲ್ವಂತೆ. ಸ್ವಾಮಿಯಣ್ಣ, ನಾವೀಗ ಬೇಕು ಹುಚ್ಚು ಏನ್ ನುಡಿಕೊಂಡು ಹೋಗ್ಬೇಕಾಗತ್ತೆ. ಹಂಗಲ್ಲ ಕಣೋ, ಈಗ ನಾವು ನಾಯ್ದು ನೋಡ್ಬತ್ತಾನೆ, ನಾಯಿ ಬೇಟೆ ಆಡುತ್ತಾನೆ. ಏನಕ್ಕ ನೀನ್ ಎಲ್ಲಾದ್ರೂ ಹೇಳಿ ನಾಯ್ದು ಹೇಳ್ತಾ ಇದೀಯ ಅಲ್ಲಿಯ? ಇವಾಗ ಚಿರತೆನೂ ಬೇಟೆ ಆಡುತ್ತಾನೆ, ಬೆಕ್ಕು ಬೇಟೆ ಆಡುತ್ತಾನೆ, ನಾಯಿ ಬೇಟೆ ಆಡುತ್ತಾನೆ. ಅದಕ್ಕೆ ನಾಯಿನ ನೋಡ್ಬೇಕು ಅಂತ ಅಂದೆ. ಅರೆ ಪವಿ, ಸಾಯಂಕಾಲ ನಾನು ಹೋದಾಗ ಅಲ್ಲೊಂದ್ 2 ನಾಯಿ ದಿನಾ ಕಿತ್ತಾಡ್ತವೆ. ಇವತ್ ನೋಡಮ್ ಪವಿ, ಗಮನಿಸ್ತೀನಿ ನಾನು ಅದನ್ನ. ಸ್ವಾಮಿಯಣ್ಣ ಬಾ, ನೋಡ್ದ ನಾಯಿನ ಏನಾರು ಸಿಕ್ತಾ? ಗೊತ್ತಾಯ್ತಾ ನಾಯಿ ಬಗ್ಗೆ? ಮುಖಂಡ ಅಂಜನ, ಪವಿ ಹೇಳಿದ್ದು ಕರೆಕ್ಟು. ಅಲ್ಲಿ ನಾನು ಹೋಗಿ ನೋಡಿದಾಗ 4 ನಾಯಿ ಇದ್ದು ರೋಡಲ್ಲಿ. ಈ ಕಡೆ ರೋಡಿಂದ ಆ ಕಡೆಗೆ ಬರಕ್ಕೆ ಇವೆ ನಾಯಿ ಬಿಡ್ತಾ ಇಲ್ಲ, ಈ ನಾಯಿ ಅತ್ತಾಗ ಹೋಗಕ್ಕೆ ಅವೇ ನಾಯಿ ಬಿಡ್ತಾ ಇಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಒಂದ್ ನಾಯಿ ಬಂದು ಕಾಲಲ್ಲಿ ಕೆರೆದ್ಬಿಟ್ಟು ಸ್ವಲ್ಪ ಹುಚ್ಚೊಯ್ದಿದ್ ನೋಡ್ದೆ. ಅಲ್ಲ ಸ್ವಾಮಿಯಣ್ಣ, ನಂಗೆ ಇನ್ನೊಂದು ಡೌಟು. ಅವು ಚಿರತೆಗಳು 5 ಕಿಲೋಮೀಟ್ರಿಗೆ ಯಾಕೆ ಮಾರ್ಕ್ ಮಾಡ್ಕೊಂತವೆ? ಅಂಜನ, ಅವಕ್ಕೆ ಆ ಥರ ಏನು ರೂಲ್ಸ್ ಇರಲ್ಲ. ಅಂದ್ರೆ ಅವಕ್ಕೆ ಏನಾದ್ರು ಕಮ್ಮಿ ಊಟ ಸಿಕ್ಕಿದ್ರೆ ಜಾಸ್ತಿ ಮಾರ್ಕ್ ಮಾಡ್ಕೊತವೆ, ಜಾಸ್ತಿ ಊಟ ಸಿಕ್ಕಿದ್ರೆ ಕಮ್ಮಿ ಮಾರ್ಕ್ ಮಾಡ್ಕೊತವೆ. ಹಂಗಾರೆ ಇದಕ್ಕೇನು 5 ಕಿಲೋಮೀಟರ್ ಅಂತ ರೂಲ್ಸ್ ಏನಿಲ್ಲ ಇದಕ್ಕೆ? ನಾನು ಅದು ನಿಯಮನೇ ಅನ್ಕೊಂಡಿದ್ದೆ 5 ಕಿಲೋಮೀಟರ್ನೇ ಮಾಡ್ಕೊಬೇಕು ಅಂತ. ಈಗ ಅಂಜನ, ಈ ಜನಗಳೆಲ್ಲ ಹೇಳ್ತಾರಲ್ಲೋ ಚಿರತೆ ತಾಂಡಾಗಿ ಬೇರೆ ಕಡೆಗೆ ಬಿಟ್ಟು ಬರ್ಬೇಕು ಅಂತ, ಅದ್ರಲ್ಲಿ ಏನಾರು ಅರ್ಥ ಐತೇನೋ? ಅಲ್ಲಿ ಹೆಂಗ್ ಸ್ವಾಮಿ, ಈಗ ನಾಯಿಗಳೇ ಕಿತ್ತಾಡ್ತಾವಪ್ಪ, ನಮ್ ಜಾಗ ಅಂತ ನಾಯಿಗಳೇ ಕಿತ್ತಾಡ್ತಾವ, ಬೇರೆ ನಾಯಿಗಳು ಬಿಟ್ಕೊಳೋದಿಲ್ಲ. ಈಗ ಅಲ್ಲಿ ಇನ್ನು ಮುಂಚೆ ಇನ್ನೊಂದ್ ಚಿರತೆ ಇರುತ್ತಲ್ವಾ, ಈ ಚಿರತೆ ಹೋದ್ರೆ ಬಿಡುತ್ತಾ ಅದನ್ನ? ಇದ್ರ ಜೊತೆ ಕಿತ್ತಾಡಲ್ವಾ? ಅಂಜನ, ನೀನ್ ಹೇಳೋದು ಕರೆಕ್ಟ್. ನಮ್ಮಲ್ಲಿ ಮುಂಚೆ ಒಂದ್ ಗಂಡ್ಬೇಕಿತ್ತು, ಅದು ಮತ್ತೆ ಈಗಿರೋ ಗಂಡ್ಬೇಕು 2 ಕಿತ್ತಾಡವು. ಈಗ ನಮ್ಮ ಮನೇಲಿ ಇದ್ದಿದ್ ಬೆಕ್ಕು ಏನಾಗಿ ಸತ್ತೋಯ್ತು. ಈಗ ನೋಡು, ಈಗ ಇರೋದು ಒಂದ್ ಗಂಡ್ಬೇಕು ಅರ್ಧ ಕಿಲೋಮೀಟ್ರು ಅದು ಜಾಗದಲ್ಲಿ ಓಡಾಡ್ಕೊಂಡ್ ಐತಿ.
ಈಗ ಅಣ್ಣ ಈ ಚಿರತೆನ ತಗೊಂಡೋಗಿ ಅಲ್ಲೆಲ್ಲ ಬಿಡ್ತಾರಲ್ವಾ, ಆ ಬಿಟ್ಟು ಚಿರತೆ ಅಲ್ಲಿ ಇನ್ನೊಂದ್ ಚಿರತೆ ಇರ್ತಲ್ಲ ಸೇರ್ಸಲ್ವಲ್ಲ, ಮತ್ತೆ ಈ ಚಿರತೆ ಏನ್ ಮಾಡುತ್ತೆ? ಅದು ವಾಪಸ್ ಬರುತ್ತೆ ಕಣ ಅಂಜನ. ಹೌದಾ? ಈಗ ಅಕಸ್ಮಾತ್ ಅದೇನಾರ ಬರುವಾಗ ಎಲ್ಲಾರ ಈಗೆಲ್ಲ ಹೇಳ್ತಾರಲ್ಲ, ಯಾರೋ ಬಾವಿಗೆ ಬಿತ್ತು ಹಿಡ್ದಾಕಿರೋ ಹಂಗೆ ಹಿಂಗೆ ಅಂತ ಏನಾರ, ಅವಾಗ ಇಲ್ಲಿ ಜಾಗ ಖಾಲಿ ಇರುತ್ತಾ ಅದಿದ್ದ ಜಾಗ? ಅವಾಗ ಅಲ್ಲಿಗೆ ಇನ್ನೊಂದ್ ಚಿರತೆ ಬಂದು ಸೇರ್ಕೊಳುತ್ತೆ. ಈಗ ಈ ಚಿರತೆ ತಗೊಂಡೋಗಿ ಅಲ್ಲಿ ಬಿಡ್ತೀವಲ್ವಾ, ಅದೇ ತಿರ್ಗಾ ವಾಪಸ್ ಇಲ್ಲಿಗೆ ಅಂತ ಬರ್ಬೇಕು, ಅಲ್ಲಿ ಎಲ್ಲಾರು ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ಆಗಲ್ವಾ? ಈಗ ಅಂಜನ ನಿನ್ನನ್ನೇ ಈಗ ಬೇರೆ ಕಡೆ ಕರ್ಕೊಂಡೋಗಿ ಬಿಟ್ಟು ಬಂದ್ರೆ ಇರ್ತೀಯನ ನೀನು? ಹೆಂಗಿರಕ್ ಆತ್ಸೋಣ, ಮನೆ ಬೇಡವಾ? ಈಗ ಆಯ್ತಪ್ಪ, ಮನೇನು ಕೊಡ್ತೀವಿ, ಒಟ್ಟಿಗೆ ಮಾಡೋಣ, ಊಟನೂ ಕೊಡ್ತೀವಿ, ಒಬ್ನೇ ಹಂಗಿರಕ್ ಆತ್ಸೋಣ, ಯಾರ ಜೊತೆ ಬೇಡ. ಅದು ಅದು ಆ ಚಿರತೆನೂ ಹಂಗೇನ, ಇಲ್ಲೇ ಎಲ್ಲ ಅಡ್ಜಸ್ಟ್ ಆಗಿರುತ್ತಲ್ಲ, ಅದಕ್ಕೆ ಮತ್ತೆ ವಾಪಸ್ ಬರುತ್ತೆ. ಅಲ್ಲ ಕಣಕ, ಈಗ ಎಲ್ಲ ವಾಪಸ್ ಬಂದೈತೆ ಅಂತಿರಲ್ಲ, ಬಂದಿರೋದಕ್ಕೆ ಏನಾರು ಸಾಕ್ಷಿ ಐತಾ? ನೀವೇನಾರು ಹೋಗಿ ನೋಡಿದೀರಾ ಅದಿದೆ ಬಂದೈತೆ ಅಂತ? ಸಾಕ್ಷಿ ಐತೆ ಅಂಜನ. ಒಂದು ಅಜೋಬನ ಚಿರತೆ, ಅದು ಅದ್ರದ್ದು ವಾಸಸ್ಥಳ ಮುಂಬೈಯಲ್ಲಿ ಸಂಜಯ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಲ್ಲಿ ಇತ್ತಂತೆ. ಅದನ್ನ ಇಲ್ಲಿ ಮಹಾರಾಷ್ಟ್ರ ಬಿಟ್ಟು ಬಂದಿದ್ರಂತೆ. ಅದು 120 ಕಿಲೋಮೀಟರ್ ಮಹಾರಾಷ್ಟ್ರದಿಂದ ಮುಂಬೈ ತಕನ ವಾಪಸ್ ಹೋಗೈತಂತೆ. ಏನೋ ಈಗ ಇಲ್ಲೇ ಸಣ್ಣ ಅದೇ ನಾಯಿ ಇತ್ತಲ್ಲೋ, ತಾಂಡಾಗಿ ಬಿಟ್ಟು ಬಂದಿದ್ರಂತೆ. 2 ದಿನ ಆದ್ಮೇಲೆ ತಿರ್ಗಾ ಹುಡಿಕೊಂಡು ಮಂತಕ್ಕೆ ಬಂದಿತ್ ಕಣೋ. ಇಲ್ಲೇ ಎಲ್ಲ ಬಿಟ್ಟಿದ್ರೇನ ಕಾರಣ, ಅದಕ್ಕೆ ಬಂದೈತೆ. ಏನೋ 5 ಕಿಲೋಮೀಟರ್ ದೂರ ತಗೊಂಡೋಗ್ ಬಿಟ್ಟಿದ್ರಂತ ಕಣೋ. ನೋಡು, ಅಷ್ಟ್ ದೂರ ಬಿಟ್ಟಿದ್ರುವ ವಾಪಸ್ ಬರ್ಬೇಕಾದ್ರೆ ಎಷ್ಟು ನಾಯಿಗಳ ಜೊತೆ ಕಿತ್ತಾಡ್ಕೊಂಡ್ ಬಂದೈತ, ಕೊನೆಗೂ ಬಂದೈತಲ್ಲ ಅಣ್ಣ. ಈಗ ಎಲ್ಲ ನಮ್ಮ ಜನಗಳು ಚಿರತೆ ತಗೊಂಡೋಗಿ ಬಿಡ್ರಿ ಅಂತಾರಲ್ಲ, ಯಾಕೆ ಬಿಡ್ಬೇಕಂತ? ಬಿಟ್ರೆ ಅದೇ ವಾಪಸ್ ಬರುತ್ತೆ, ಇಲ್ಲ ಆ ಜಾಗಕ್ಕೆ ಬೇರೆ ಇನ್ನೊಂದು ಯಾವುದೋ ಬರುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಇದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಂಡ್ ಸುಮ್ಮನೆ ಇರೋದೇ ಒಳ್ಳೇದಪ್ಪ, ಅದ್ರ ಪಾಡಿಗೆ ಅದನ್ನ ಬಿಟ್ಟು.